So hi friends, welcome to my channel. So this is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ನ 6 ಮಾರ್ಕ್ಸ್ ಕ್ವೆಶ್ಚನ್ ನೋಡೋಣ. ಸೊ ಈ ಒಂದು ಕ್ವೆಶ್ಚನ್ ಅಲ್ಲಿ ಏನಿದೆ ಅಂದ್ರೆ ಸೊ ವೆನ್ ಕಾಂಟ್ರಾಕ್ಟ್ ಇಸ್ ಕಂಪ್ಲೀಟೆಡ್, ಕಾಂಟ್ರಾಕ್ಟ್ ಕಂಪ್ಲೀಟ್ ಆದಾಗ ಯಾವ ರೀತಿ ಅಕೌಂಟ್ ನ ಟ್ರೀಟ್ ಮಾಡೋದು, ಸೊ ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ಅಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಯಾವ ರೀತಿ ಮಾಡೋದು, ಕಾಂಟ್ರಾಕ್ಟ್ ಅಕೌಂಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಕ್ವೆಶ್ಚನ್ ಈ ರೀತಿ ಇದೆ. The following are the expenses on a contract of which commenced on 1st January 2023. So friends, commenced ಅಂದ್ರೆ ಸ್ಟಾರ್ಟ್ ಆಗಿದೆಯಂತೆ, ಓಕೆನಾ? ಸ್ಟಾರ್ಟ್ ಆನ್ 1st January 2023. ಸೊ ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಕೊಟ್ಟಿದ್ದಾರೆ. ಸೊ ಫಾಲೋಯಿಂಗ್ ಆರ್ ದ ಎಕ್ಸ್ಪೆನ್ಸಸ್ ಆಫ್ ಎ ಕಾಂಟ್ರಾಕ್ಟ್ ಅಂಡ್ ವಿಚ್ ಕಮೆನ್ಸ್ಡ್. ಸೊ ಅವತ್ತಿಂದ ಎಕ್ಸ್ಪೆನ್ಸಸ್ ಏನೆಲ್ಲ ಇನ್ಕರ್ ಆಗಿದೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಎಕ್ಸ್ಪೆನ್ಸಸ್ ಏನಂತ ನೋಡೋಣ. ಸೊ ಫಸ್ಟ್ ಗೆ ಮೆಟೀರಿಯಲ್ ಪರ್ಚೇಸ್ 1,10,000 ಅಂತೆ. ಸೊ ಮೆಟೀರಿಯಲ್ ನ ಪರ್ಚೇಸ್ ಮಾಡಿದ್ರೆ ಸೊ ಅದೊಂದು ಎಕ್ಸ್ಪೆನ್ಸ್ ಆಗುತ್ತೆ. ಸೊ 1,10,000 ಬೆಲೆ ಬಾಳುವಂತ ಒಂದು ಮೆಟೀರಿಯಲ್ ನ ಪರ್ಚೇಸ್ ಮಾಡಿದಾರಂತೆ, ಓಕೆನಾ? ಸೊ ಅದಾದ್ಮೇಲೆ ಮೆಟೀರಿಯಲ್ಸ್ ಅಟ್ ಎಂಡ್ 1,250. ಸೊ ಈ ಒಂದು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ. ಸೊ ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ ಅಲ್ಲಿ 1,250 ರೂಪಾಯಿ ಬೆಲೆ ಬಾಳುವಂತ ಮೆಟೀರಿಯಲ್ಸ್ ಮಿಕ್ಕಿದೆಯಂತೆ, ಓಕೆನಾ? ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ 15,000 ರೂಪಾಯಿ. ಸೊ ಆ ಒಂದು ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಕೂಲಿಗಳಿಗೆ ಅಥವಾ ಲೇಬರ್ಸ್ ಗಳಿಗೆ ಕೊಟ್ಟಿರುವಂತಹ ಚಾರ್ಜಸ್ ಅಥವಾ ವೇಜಸ್ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ 15,000. ಸೊ ಅದಾದ್ಮೇಲೆ ಪ್ಲಾಂಟ್ ಇಶ್ಯೂಡ್ 5,000. ಸೊ ಈ ಒಂದು ಕಾಂಟ್ರಾಕ್ಟಿಗೋಸ್ಕರ 5,000 ಬೆಲೆ ಬಾಳುವಂತ ಒಂದು ಪ್ಲಾಂಟ್ ಅನ್ನ ಇಶ್ಯೂ ಮಾಡಿದ್ರಂತೆ. ಸೊ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ 8,000 rupees. ಸೊ ಈ ಒಂದು ಕಾಂಟ್ರಾಕ್ಟ್ ಅಲ್ಲಿ ಏನೆಲ್ಲ ಎಕ್ಸ್ಪೆನ್ಸಸ್ ಆಗಿದೆ, ಯಾವೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ 8,000 rupees ಇನ್ಕರ್ ಆಗಿದೆ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಓಕೆನಾ? ಸೊ ಅದಾದ್ಮೇಲೆ ದ ಕಾಂಟ್ರಾಕ್ಟ್ ಪ್ರೈಸ್ ವಾಸ್ 1,50,000. ಇಟ್ ವಾಸ್ ಡ್ಯೂಲಿ ರಿಸೀವ್ಡ್ ವೆನ್ ದ ಕಾಂಟ್ರಾಕ್ಟ್ ವಾಸ್ ಕಂಪ್ಲೀಟೆಡ್. ಓಕೆ, ಕಂಪ್ಲೀಟೆಡ್ ಆನ್ 30th September 2023. ಸೊ ಕಾಂಟ್ರಾಕ್ಟ್ ಪ್ರೈಸ್ 1,50,000 ಲಕ್ಷ ಇದೆಯಂತೆ, ಓಕೆನಾ? 1,50,000 ಲಕ್ಷಕ್ಕೆ ಕಾಂಟ್ರಾಕ್ಟ್ ಒಪ್ಕೊಂಡಿರೋದವರು. ಇಟ್ ವಾಸ್ ಡ್ಯೂಲಿ ರಿಸೀವ್ಡ್ ವೆನ್ ದ ಕಾಂಟ್ರಾಕ್ಟ್ ವಾಸ್ ಕಂಪ್ಲೀಟೆಡ್. ಸೊ ಇದು ಯಾವಾಗ ರಿಸೀವ್ ಆಗುತ್ತೆ ಕಾಂಟ್ರಾಕ್ಟಿಗೆ ಅಂದ್ರೆ, ಸೊ ಕಾಂಟ್ರಾಕ್ಟರಿಗೆ ಅಂದ್ರೆ, ಸೊ ಯಾವಾಗ ಈ ಒಂದು ವರ್ಕ್ ಕಂಪ್ಲೀಟ್ ಆಗುತ್ತೋ ಸೊ ಆ ಟೈಮಲ್ಲಿ ಆ ಒಂದು ಅಮೌಂಟ್ ನ ಇವರಿಗೆ ಕೊಡ್ತಾರೆ. ಸೊ ಈ ಒಂದು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ 30th September 2023. ಸೊ ಇದು ಸ್ಟಾರ್ಟಿಂಗ್ ಡೇಟು. ಸೊ 1st January 2023 ಇದು ಸ್ಟಾರ್ಟಿಂಗ್ ಡೇಟು. ಸೊ 30th September 2023 ಸೊ ಇದು ಎಂಡಿಂಗ್ ಡೇಟ್, ಓಕೆನಾ? ಸೊ ಕನ್ಫ್ಯೂಸ್ ಆಗ್ಲಿ ಅಂತ ಈ ತರ ಕೊಟ್ಟಿರ್ತಾರೆ. ಸೊ ಇಲ್ಲಿ ಫಾರ್ಮೆಟ್ ಅಲ್ಲಿ ಮೇಲ್ಗಡೆ ಹಾಕೋಬೇಕಾದ್ರೆ ಕಂಪ್ಲೀಟ್ ಆಗಿರೋ ಅಥವಾ ಆ ಒಂದು ಕಾಂಟ್ರಾಕ್ಟ್ ಎಂಡಿಂಗ್ ಡೇಟ್ ಅನ್ನು ಹಾಕೋಬೇಕು. ಸೊ 2 ಡೇಟ್ ಕೊಟ್ಟಿದಾಗ ಸೊ ನೋಡ್ಕೊಂಡು ನಾವು ಕರೆಕ್ಟ್ ಆದ ಡೇಟ್ ಅನ್ನ ಮೆನ್ಷನ್ ಮಾಡಬೇಕು. ಸೊ 30th September ಗೆ ಕಾಂಟ್ರಾಕ್ಟ್ ಪ್ರೈಸ್ 1,50,000 ರಿಸೀವ್ ಆಗುತ್ತಂತೆ ಕಾಂಟ್ರಾಕ್ಟಿಗೆ. ಸೊ ಸಾರಿ ಕಾಂಟ್ರಾಕ್ಟರಿಗೆ. ಚಾರ್ಜ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಟ್ 15% ಆನ್ ವೇಜಸ್. ಸೊ ವೇಜಸ್ ಏನಿದೆ, ಸೊ ಡೈರೆಕ್ಟ್ ವೇಜ್ 15,000 rupees ಏನಿದೆ, ಸೊ ಈ ಒಂದು 15,000 ಮೇಲೆ 15% ನ ಇಂಡೈರೆಕ್ಟ್ ವೇಜಸ್ ಆಗಿ ಕೊಡಿ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಪ್ರೊವೈಡ್ 1,000 ಫಾರ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್. ಸೊ 1,000 rupees ನ ಡಿಪ್ರಿಸಿಯೇಟ್ ಮಾಡ್ಬೇಕಂತೆ, ಓಕೆನಾ? ಸೊ 5,000 ಬೆಲೆ ಬಾಳುವಂತಹ ಒಂದು ಪ್ಲಾಂಟ್ ಅನ್ನ ಅವ್ರು ನಮಗೆ ಕೊಟ್ಟಿದ್ರು. ಆ ಒಂದು ಪ್ಲಾಂಟ್ ನ ನಮಗೆ ಕೊಟ್ಟದ್ದು 1st January. ಸೊ 30th September ಅಲ್ಲಿ ಆ ಒಂದು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ. ಸೊ ಆ ಒಂದು ಟೈಮ್ ಅಷ್ಟೊತ್ತಿಗೆ 1,000 ರೂಪಾಯಿ ಬೆಲೆ ಬಾಳುವಷ್ಟು ಪ್ಲಾಂಟ್ ನ ವ್ಯಾಲ್ಯೂ ಡಿಕ್ರೀಸ್ ಆಗಿದೆಯಂತೆ. ಸೊ 5,000 1,000 ಮೈನಸ್ ಮಾಡಿ 4,000 ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಹಾಕ್ಬೇಕು. ಸೊ ಇದು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್, ಕಾಂಟ್ರಾಕ್ಟಿಸ್ ಅಕೌಂಟ್. ಸೊ ಈ ರೀತಿ ಒಂದು ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡಬೇಕಂತೆ, ಇನ್ನೊಂದು ಕಾಂಟ್ರಾಕ್ಟಿ ಅಕೌಂಟ್ ಪ್ರಿಪೇರ್ ಮಾಡಬೇಕಂತೆ. ಸೊ ಈ ರೀತಿಯಾಗಿದೆ ಫಾರ್ಮ್ಯಾಟ್, ನೋಡ್ಕೊಳ್ಳಿ. ಸೊ ಫಸ್ಟ್ ಗೆ ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿರೋದು ಮೆಟೀರಿಯಲ್ ಪರ್ಚೇಸ್ 1,10,000 ಕೊಟ್ಟಿದ್ದಾರೆ, ಓಕೆನಾ? ಸೊ ಫಸ್ಟ್ ಗೆ ಮೆಟೀರಿಯಲ್ಸ್ ಪರ್ಚೇಸ್ಡ್. ಸೊ ಸ್ಟಾರ್ಟಿಂಗ್ ಅಮೌಂಟ್ ಇರೋದು 1,10,000 rupees, ಓಕೆ? ಅದಾದ್ಮೇಲೆ ಮೆಟೀರಿಯಲ್ಸ್ ಅಟ್ ದ ಎಂಡ್. ಸೊ ಎಂಡ್ ಅಂದ್ರೆ ಆ ಒಂದು ಕಾಂಟ್ರಾಕ್ಟ್ ಎಂಡ್ ಆದಾಗ ಅಥವಾ ಕಂಪ್ಲೀಟ್ ಆದಾಗ ಎಷ್ಟಿತ್ತು ಅಮೌಂಟ್ ಅಂದ್ರೆ 1,250 ರೂಪಾಯಿ ಇತ್ತಂತೆ. ಸೊ ಅದು ನಮಗೆ ಮಿಕ್ಕಿರೋ ಅಮೌಂಟ್, ಅಥವಾ ಈಗ ಒಂದು ಕಾಂಟ್ರಾಕ್ಟ್ ಎಂಡ್ ಆಗಿದೆ, ಸೊ 15,000 ಬೆಲೆ ಬಾಳುವಂತ ಮೆಟೀರಿಯಲ್ ನ ಪರ್ಚೇಸ್ ಮಾಡಿದೀವಿ, ಇನ್ನು 1,250 ರೂಪಾಯಿ ಬೆಲೆ ಬಾಳುವಂತ ಮೆಟೀರಿಯಲ್ಸ್ ನಮ್ಮ ಹತ್ರ ಉಳಿದಿದೆ. ಸೊ ಅದು ಅಸೆಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕ್ರೆಡಿಟ್ ಸೈಡ್ ಹಾಕೋಣ.
ಮೆಟೀರಿಯಲ್ಸ್ ಅಟ್ ದಿ ಎಂಡ್. ಸೊ 1250 rupees ಮಿಕ್ಕಿದೆ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಡೈರೆಕ್ಟ್ ವೇಜಸ್. ಸೊ ಒಂದು ಕಾಂಟ್ರಾಕ್ಟ್ ಒಪ್ಕೊಂಡಿದ್ದಾರೆ, ಆ ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕೂಲಿಗಳಿಗೆ ಅಥವಾ ಲೇಬರ್ಸ್ ಗಳಿಗೆ ಒಂದು ಅಮೌಂಟ್ ನ ಪೇ ಮಾಡಬೇಕು ಇನ್ ರಿಟರ್ನ್ ಆಗಿ. ಸೊ ಆ ಒಂದು ಅಮೌಂಟ್ ನ ಡೈರೆಕ್ಟ್ ವೇಜಸ್ ಅಂತ ಕರೀತಾ ಹೋಗ್ತಾರೆ. ಸೊ ಡೈರೆಕ್ಟ್ ವೇಜಸ್ ಎಷ್ಟಿದೆ? 15,000 rupees ಇದೆ. ಸೊ ಅದನ್ನ ಕೂಡ ರೆಕಾರ್ಡ್ ಮಾಡೋಣ. ಡೈರೆಕ್ಟ್ ವೇಜಸ್ 15,000 rupees. ಓಕೆ, ಅದಾದ್ಮೇಲೆ ಪ್ಲಾಂಟ್ ಇಶ್ಯೂಡ್ 5,000 rupees ಅಂತೆ. ಸೊ ಈ ಒಂದು ಕಾಂಟ್ರಾಕ್ಟಿಗೋಸ್ಕರ 5,000 ಬೆಲೆ ಬಾಳುವಂತ ಒಂದು ಪ್ಲಾಂಟ್ ಅನ್ನ ಕಾಂಟ್ರಾಕ್ಟಿಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಮೆನ್ಷನ್ ಮಾಡ್ತಾ ಹೋಗೋಣ. ಪ್ಲಾಂಟ್ ಇಶ್ಯೂಡ್ 5,000. ಪ್ಲಾಂಟ್ ಇಶ್ಯೂಡ್ 5,000. ಸೊ ಅದಾದ್ಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಹೇಳಿದ್ದಾರೆ. ಸೊ 8,000 rupees. ಸೊ ಈ ಒಂದು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಯಾವೆಲ್ಲ ಎಕ್ಸ್ಪೆನ್ಸಸ್ ಇನ್ಕರ್ ಆಗಿದೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಸೊ ಅದ್ರ ಬೆಲೆ ಕೂಡ ಕೊಟ್ಟಿದ್ದಾರೆ. 8,000 rupees ಇದೆಯಂತೆ. ಸೊ ಅದನ್ನು ಕೂಡ ರೆಕಾರ್ಡ್ ಮಾಡ್ತಾ ಹೋಗೋಣ. ಡೈರೆಕ್ಟ್ ಎಕ್ಸ್ಪೆನ್ಸಸ್ 8,000 rupees. ಓಕೆ, ಸೊ ಅದಾದ್ಮೇಲೆ ಕಾಂಟ್ರಾಕ್ಟ್ ಪ್ರೈಸ್ ವಾಸ್ 1,50,000 ವಾಸ್ ಡ್ಯೂಲಿ ರಿಸೀವ್ಡ್ when the contract was completed. ಸೊ ಈ ಒಂದು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿರೋದ್ರಿಂದ ಸೊ ಇಲ್ಲಿ ನಾವು ಬೈ ಕಾಂಟ್ರಾಕ್ಟಿ ಅಂತ ಹಾಕೊಂಡು ಬೈ ಕಾಂಟ್ರಾಕ್ಟಿ ಅಂತ ಹಾಕಿ ಸೊ 1,50,000 rupees ಹಾಕಬೇಕು. ಸೊ ಇದು ಕಾಂಟ್ರಾಕ್ಟ್ ಪ್ರೈಸ್. ಸೊ ಯಾಕೆ ಇದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕಿದೀವಿ ಅಂದ್ರೆ, ಸೊ ನಾವು ಇವಾಗ ಫಾರ್ ಎಕ್ಸಾಂಪಲ್ ನಾವು ಕಾಂಟ್ರಾಕ್ಟರ್ ಅಂದ್ರೆ, ಸೊ ನೀವು ಕಾಂಟ್ರಾಕ್ಟಿ ಅಂದ್ರೆ, ಸೊ ನೀವು ಕೊಟ್ಟಿರುವಂತ ಒಂದು ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದೀವಿ. ಸೊ ಇನ್ ರಿಟರ್ನ್ ಆಗಿ ನೀವು ನನಗೆ 1,50,000 rupees ಅಮೌಂಟ್ ಪೇ ಮಾಡಿದ್ದೀರಾ. ಸೊ ಇವಾಗ ಅದು ನನಗೆ ಇನ್ಕಮ್ ಆಗುತ್ತೆ. ಸೊ ದಟ್ಸ್ ವೈ ಕ್ರೆಡಿಟ್ ಸೈಡ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಅಮೌಂಟ್ ನ ರಿಸೀವ್ ಮಾಡ್ಕೊಂಡಿದ್ದಾರೆ ಆಗ್ಲೇ, ಯಾಕೆಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ವರ್ಕ್ ಕಂಪ್ಲೀಟ್ ಆಗಿದೆ. ಸೊ ದಟ್ಸ್ ವೈ ಕಾಂಟ್ರಾಕ್ಟಿ ಅಕೌಂಟ್ ಅಂತ ಹಾಕಿ ಸೊ ಕಾಂಟ್ರಾಕ್ಟ್ ಪ್ರೈಸ್ ನ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಸೊ ಇದಾದ್ಮೇಲೆ ಇನ್ನೊಂದು ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಚಾರ್ಜ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಟ್ 15% ಆನ್ ವೇಜಸ್ ಅಂತ ಹೇಳಿದ್ದಾರೆ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದು ಎಕ್ಸ್ಪೆನ್ಸ್ ಆಗಿರೋದ್ರಿಂದ ಡೆಬಿಟ್ ಸೈಡ್ ಅಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹಾಕಿ ಸೊ ಯಾವ್ದ್ರ ಮೇಲೆ ಹೇಳಿದ್ದಾರೆ ಅಂದ್ರೆ ವೇಜಸ್ ಮೇಲೆ ಹೇಳಿದ್ದಾರೆ. ಓಕೆನಾ, ವೇಜಸ್ ಇಂಟು 15% ಹೇಳಿದ್ದಾರೆ. ಓಕೆನಾ, ಸೊ ಇಲ್ಲಿ ವೇಜಸ್ ನ ವ್ಯಾಲ್ಯೂ ಬಂದ್ಬಿಟ್ಟು 15,000 ಇದೆ. ಓಕೆ, 15,000 ಇದ್ರ ಮೇಲೆ 15% ಕೊಡ್ಬೇಕಂತೆ. ಸೊ 15,000 ಮೇಲೆ 15% ಅಂದ್ರೆ ಸೊ 2,250 rupees ಆಯ್ತು. ಓಕೆನಾ, 2,250 rupees. ಸೊ ಈ ರೀತಿ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಸೊ ಅದಾದ್ಮೇಲೆ ಪ್ರೊವೈಡ್ 1,000 ಫಾರ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂತ ಹೇಳಿದ್ದಾರೆ. ಸೊ ಓಕೆ, ಬೈ ಪ್ಲಾಂಟ್ ಅಂತ ಹಾಕೋಬೇಕು ಕಡೆ ಕ್ರೆಡಿಟ್ ಸೈಡ್ ಅಲ್ಲಿ ಪ್ಲಾಂಟ್. ಸೊ ಪ್ಲಾಂಟ್ ನ ವ್ಯಾಲ್ಯೂ ಬಂದ್ಬಿಟ್ಟು 5,000 ಇದೆ. ಅದರಲ್ಲಿ 1,000 rupees ಡಿಪ್ರಿಶಿಯೇಟ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರು ನಮಗೆ ಪ್ಲಾಂಟ್ ಕೊಟ್ಟಾಗ 5,000 ರೂಪಾಯಿ ಬೆಲೆ ಬಾಳ್ತಾ ಇತ್ತು. ಈ ಒಂದು ಕಂಪ್ಲೀಟ್ ಕಾಂಟ್ರಾಕ್ಟ್ ಮುಗಿಸೋದಿಗೆ ಅದ್ರ ಬೆಲೆ 1,000 ರೂಪಾಯಿ ಕಮ್ಮಿ ಆಗಿದೆ. ಸೊ ಮಿಕ್ಕಿರೋ ಅಮೌಂಟ್ ನ ನಾವು ಕ್ರೆಡಿಟ್ ಸೈಡ್ ಹಾಕ್ತಾ ಹೋಗ್ಬೇಕು. ಸೊ 5,000 ಕೊಟ್ಟಿದ್ರು, 1,000 ಕಮ್ಮಿ ಆಗಿದೆ, ಇನ್ನು 4,000 rupees ಕ್ರೆಡಿಟ್ ಕಾಲಮ್ ಅಲ್ಲಿ ಹಾಕ್ತಾ ಹೋಗ್ಬೇಕು. ಸೊ ಇಷ್ಟೇ. ಸೊ ಈ ರೀತಿಯಾಗಿ ಮಾಡಿದ್ರೆ ಸೊ ನಮಗೆ ಕಾಂಟ್ರಾಕ್ಟ್ ಅಕೌಂಟ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಟ್ಯಾಲಿ ಮಾಡ್ತಾ ಹೋಗೋಣ. ಯಾವ ಕಡೆ ಜಾಸ್ತಿ ಬರುತ್ತೆ ನೋಡೋಣ. ಸೊ 1,50,000 ಪ್ಲಸ್ 1,250 ಸೊ 1,250 ಪ್ಲಸ್ 1,50,000 ಪ್ಲಸ್ 4,000 ಸೊ 1,55,250. ಸೊ ನೋಡಿದ್ರೆ ಗೊತ್ತಾಗುತ್ತೆ ಇದೇ ಜಾಸ್ತಿ ಬರುತ್ತೆ ಅಂತ. ಸೊ ಅಲ್ಲಿಗೆ ಹಾಕೋಣ 1,55,250. ಸೊ ಅದೇ ಅಮೌಂಟ್ ಇಲ್ಲೂ ಕೂಡ ಹಾಕೋಣ 1,55,250. ಓಕೆನಾ. ಸೊ ಈಗ ಇದಿಷ್ಟು ಅಮೌಂಟನ್ನ ಇದರಿಂದ ಲೆಸ್ ಮಾಡ್ತಾ ಹೋದ್ರೆ ನಮ್ಗೆ ಏನು ಸಿಗುತ್ತೆ ಅಂದರೆ ನೋಷನಲ್ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ. ನೋಷನಲ್ ಪ್ರಾಫಿಟ್ ಇದು ಬ್ರಾಡ್ ಡೌನ್. ಓಕೆ, ಸೊ ಇದನ್ನ ನಾವು ಕ್ಯಾರಿ ಡೌನ್ ಅಂತ ಕರಿತಾ ಹೋಗ್ತೀವಿ.
ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್. ಸೊ ಇದರ ಇಷ್ಟು 1,55,250 ನಲ್ಲಿ ಮೈನಸ್ ಇವಿಷ್ಟು ಮೈನಸ್ ಮಾಡ್ತಾ ಹೋದ್ರೆ ಮೈನಸ್ 1,10,000 ಮೈನಸ್ 15,000 ಮೈನಸ್ 5,000 ಮೈನಸ್ 8,000 ಮೈನಸ್ 2,250. ಸೊ ನಮ್ಗೆ ಸಿಗುವಂತ ಅಮೌಂಟ್ 15,000 rupees ಸಿಗುತ್ತೆ. ಸೊ ಇದನ್ನು ನಾವು ನೋಷನಲ್ ಪ್ರಾಫಿಟ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಸೊ ಈ ಒಂದು ನೋಷನಲ್ ಪ್ರಾಫಿಟ್ ನ ಮತ್ತೆ ಬ್ರಾಡ್ ಡೌನ್ ಮಾಡ್ಕೊಳ್ಳೋಣ. ಬೈ ನೋಷನಲ್ ಪ್ರಾಫಿಟ್ brought down it is 15,000 rupees. Okay, so ಇದನ್ನ ಕ್ಲೋಸ್ ಮಾಡೋಣ. 15,000 ಈ ಕಡೆ ಕೂಡ ಕ್ಲೋಸ್ ಮಾಡೋಣ. 15,000 ಸೇಮ್ ಅಮೌಂಟ್. ಸೊ ಈಗ ನಮಗೆ ವರ್ಕ್ ಸರ್ಟಿಫೈಡ್ ಕೂಡ ಇನ್ಫಾರ್ಮೇಶನ್ ಇಲ್ಲ, ಯಾಕಂದ್ರೆ ಇದು ವರ್ಕ್ ಆಲ್ರೆಡಿ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇದನ್ನ ಕಂಪ್ಲೀಟ್ ಅಮೌಂಟ್ ಏನಿದೆ ಅಷ್ಟು ಅಮೌಂಟ್ ಅನ್ನ ಕೂಡ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ಯಾವಾಗ ವರ್ಕ್ 100% ಕಂಪ್ಲೀಟ್ ಆಗುತ್ತೋ ಅಂತ ಟೈಮಲ್ಲಿ ಎಂಟೈರ್ ನೋಷನಲ್ ಪ್ರಾಫಿಟ್ ನ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೇಕು. ಸೊ ಇದಿಷ್ಟು ಕಾಂಟ್ರಾಕ್ಟ್ ಅಕೌಂಟ್ ನ ಪ್ರಿಪೇರ್ ಮಾಡುವಂತ ಸ್ಟೆಪ್ಸ್. ಸೊ ಇದಾದ್ಮೇಲೆ ಕಾಂಟ್ರಾಕ್ಟಿ ಅಕೌಂಟ್ ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಸೊ ಕಾಂಟ್ರಾಕ್ಟಿ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಸೊ ನಾವೀಗ ಬೈ ಬ್ಯಾಂಕ್ ಅಕೌಂಟ್ ಅಂತ ಹಾಕೋಬೇಕು. ಸೊ ಬೈ ಬ್ಯಾಂಕ್ ಅಕೌಂಟ್. ಸೊ ನಮಗೆ ಕಂಪ್ಲೀಟ್ ಅಮೌಂಟ್ ರಿಸೀವ್ ಆಗಿದೆ 1,50,000 rupees. ಸೊ ಆ ಒಂದು 1,50,000 rupees ನ ಇಲ್ಲಿ ಹಾಕೊಂತ ಹೋಗೋಣ. ಸೊ ಆಮೇಲೆ ಇಲ್ಲಿ ಬಂದ್ರೆ 2. ಸೊ ಇಲ್ಲಿ ಬೈ ಕಾಂಟ್ರಾಕ್ಟ್ ಇದೆ. ಸೊ ಇದು ಕಾಂಟ್ರಾಕ್ಟ್ ಅಕೌಂಟ್ ಅಂತ ಪ್ರಿಪೇರ್ ಮಾಡೋದ್ರಿಂದ ಸೊ ಇದು ಬೈ ಆಗಿ ಇದು 2 ಆಗುತ್ತೆ. ಸೊ 2 ಕಾಂಟ್ರಾಕ್ಟ್ ಅಕೌಂಟ್ ಅಂತ ಹಾಕೋಣ. ಇಲ್ಲಿ 2 ಕಾಂಟ್ರಾಕ್ಟ್ ಅಕೌಂಟ್. ಸೊ ಸೇಮ್ ಅಮೌಂಟ್ 1,50,000. ಇದನ್ನ ಟಲಿ ಮಾಡಿದ್ರೆ ಸೊ 1,50,000, ಇದು ಕೂಡ 1,50,000. ಇಷ್ಟೇ, ಎರಡೇ ಎಂಟ್ರಿ. ಸೊ ಇಷ್ಟು ಮಾಡಿದ್ರೆ ನಮಗೆ ಆರಾಮಾಗಿ 6 marks ಸ್ಕೋರ್ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ಪ್ರಾಬ್ಲಮ್ನ ಸೊಲ್ಯೂಷನ್ ಆಗಿರುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.